ನಿಮಗೆ ಯಾವ ಥರ ಬೇಕೋ ಅದೇ ಥರ ಹೊಲಿದು ಕೊಡ್ತಾರೆ, ಬೇಕಾದ್ರೆ ಮೆಷರ್ಮೆಂಟ್ ತೊಗೊಂಡು. ರಿಂಗಾ? ಓಕೆ, ಮದ್ವೆ ಆಗಿದೆ ಅಂತ ಅನ್ನೋದಕ್ಕೆ ಇಲ್ಲಿ ರಿಂಗ್ ಹಾಕಿ. ಜಿ ಟ್ಯಾಕ್ಸಿ ನೋಡಿದ್ರಾ? ಈ ತರ MG ಗಾಡಿ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದೇ ಬಸ್ಸಲ್ಲಿ ನಾವೀಗ ಹೋಗ್ತಾ ಇರೋದು. ಆ್ಯಂಡ್ ನಾವಿವಾಗ ಹೋಗ್ತಾ ಇರೋದು ನಿಂಗ್ ಅಂತ ಒಂದು ಊರು. ಅಲ್ಲಿ ದೇವಸ್ಥಾನಗಳು, ಸೈಕ್ಲಿಂಗು, ಆಮೇಲೆ ಅದು ಬೋಟ್, ಇನ್ನೂ ಸಾಕಷ್ಟು ಫೇಮಸ್ ಪ್ಲೇಸಸ್ಗಳಿಗೆ ಹೋಗ್ತಾ ಇದ್ವಿ ಇವತ್ತು. ಸೊ ಫಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ಇದು ಕೂಡ ನಾವು ಪ್ಯಾಕೇಜ್ ಎಲ್ಲ ಬುಕ್ ಮಾಡ್ಕೊಂಡಿದ್ದು ಇವತ್ತಿನಿಗೆ. ಅದು ನೆನ್ನೆದು ಬೇರೆ ಪ್ಯಾಕೇಜ್, ಇವತ್ತಿಂದು ಬೇರೆ ಪ್ಯಾಕೇಜ್. ಸೊ ನಾವೇ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ತುಂಬ ದೂರ ಡಿಸ್ಟೆನ್ಸ್ ಇರೋದ್ರಿಂದ ಸೊ ಮೋಸ್ಟ್ ಆಫ್ ದೆಮ್ ಇದನ್ನೇ ಪ್ರಿಫರ್ ಮಾಡಿಬಿಡ್ತಾರೆ. ಅಂದರೆ ಮಾರ್ನಿಂಗ್ ಕರ್ಕೊಂಡೋಗಿ ಡ್ರಾಪ್ ಮಾಡೋ ಥರನೇ. ಸೊ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಬ್ರೇಕ್ಫಾಸ್ಟ್, ಆಮೇಲೆ ಲಂಚ್ ಮತ್ತು ಸ್ನ್ಯಾಕ್ಸು, ಪಿಕಪ್ಪು ಡ್ರಾಪು. ನಿಮ್ಮ ಹೋಟೆಲಿಂದ ಪಿಕ್ ಮಾಡಿ ಡ್ರಾಪ್ ಮಾಡ್ತಾರೆ ಅವರೇನೆ. ಸೊ ಇವಾಗ ಹೊರಡುವ, ಬನ್ನಿ. ಸೊ ಇದು ಒಂದು ದೇವಸ್ಥಾನ. ಒಳಗಡೆ ಏನೋ ಒಂದು ಮನುಷ್ಯರ ಥರ ಸ್ಟ್ಯಾಚು ಥರ ಏನೋ ಇದೆ. ಅಲ್ಲಿ ಡ್ರಿಂಕ್ಸು ಮತ್ತು ಈ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ದಾರೆ, ಚಾಕ್ಲೇಟ್ಸು, ಕೂಲ್ ಡ್ರಿಂಕ್ಸ್, ಅದೆಲ್ಲ ಏನೇನೋ ಇಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಆರಾಮಾಗಿ ಒಳಗಡೆಗೆಲ್ಲ ಸ್ಲಿಪ್ಪರು, ಶೂಸ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಏನಿಲ್ಲ, ಬಟ್ ಒಳಗಡೆ ಏನೂ ವಿಡಿಯೋ ಮಾಡೋಂಗಿರಲಿಲ್ಲ, ಹಾಗಾಗಿ ನಾನು ತೋರಿಸಿಲ್ಲ. ಒಂಥರ ಡ್ರ್ಯಾಗನ್ ಥರ ಏನೇನೋ ಇದೆ, ಆ ಥರ ಮೇ ಬಿ ದೇವ್ರು ಅನಿಸುತ್ತೆ ಇದು. ಸೊ ಒಳಗಡೆ ಎಲ್ಲ ಕಡ್ಡಿಗೆ ಎಲ್ಲ ಹಚ್ಚಿದ್ರು. ಸೊ ಇದು ಔಟ್ಸೈಡ್ ವ್ಯೂ. ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಇದೆ ಒಂದು ಡ್ರ್ಯಾಗನ್ ಥರ. ಅಂದರೆ ಅವ್ರ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಗೈಡು. ಬಟ್ ನಮ್ಗೆ ಅಷ್ಟು ಕ್ಯಾಚ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅದನ್ನು ಅಷ್ಟೇ. ಅವ್ರದ್ದೇ ಫ್ಲೂಯೆನ್ಸಿ ಆಗಲಿಲ್ಲ ಅಂತಂದರೆ ಲ್ಯಾಂಗ್ವೇಜ್ ಇಲ್ಲಿ ವಿಯೆಟ್ನಾಮ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇರ್ತಾರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟನೇ. ಸೊ ಇದು ದೇವಸ್ಥಾನ ಎಂಟ್ರೆನ್ಸ್. ಆ್ಯಂಡ್ ಇದು ಸುತ್ತಮುತ್ತ ಈ ಥರ ಇದೆ, ಸಿ ಹೀಗಿದೆ. ಆ್ಯಂಡ್ ಅಲ್ಲಿಂದ ನಾವು ನಡ್ಕೊಂಡು ಬಂದಿದ್ದು. ಆ್ಯಂಡ್ ಸುತ್ತ ಫುಲ್ಲು ಸ್ಪೇಷಿಯಸ್ ಆಗಿದೆ. ಎಂಟ್ರೆನ್ಸ್ ಲುಕ್ಸ್ ಲೈಕ್ ದಿಸ್. ಅಲ್ಲಿಂದ ಎಂಟ್ರಿ ಫ್ರಮ್ ದೇರ್. ಆ್ಯಂಡ್ ಇವಾಗ ಇಲ್ಲಿ ಒಳಗಡೆ ಹೋಗಬೇಕು. ಯಾವ ಥರ ಏನು ಅಂತ ನೋಡೋಣ ಬನ್ನಿ. ಸೊ ದಿಸ್ ಈಸ್ ಸೈಕ್ಲಿಂಗ್. ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ತುಂಬ ಶೆಕೆ ಇದೆ, 2 ನಿಮಿಷನೂ ಆಚೆಗೆ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಶೆಕೆ. ಆ್ಯಂಡ್ ಈ ಇದರಲ್ಲಿ ಇವಾಗ ನಾವು ಸೈಕ್ಲಿಂಗ್ ಹೋಗ್ತಾ ಇದ್ದೀವಿ ಫಾರ್ 20 ಮಿನಿಟ್ಸ್ ಅವ್ರ ಹಾಫ್ ಆನ್ ಅವರ್ ಅಂತ ಹೇಳಿದ್ದಾರೆ. ಒಂದು ರೌಂಡ್ ಥರ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಸೊ ನಾವು ನೋಡ್ತಾ ಇದ್ವಿ ಹೋಗೋದೇ ಏನು ಅಂತ. ತುಂಬ ಬಿಸಿಲು ಇರೋದ್ರಿಂದ ಮೋಸ್ಟ್ ಆಫ್ ದಮ್ ಫಾರಿನರ್ಸ್ ಹೋಗ್ತಾ ಇಲ್ಲ, ತುಂಬ ಬಿಸಿಲಿದೆ ಅಂದ್ಬಿಟ್ಟು. ನೋಡೋಣ. ಇವಾಗ ರೆಸ್ಟೋರೆಂಟು ಇದೆ ಇಲ್ಲಿ. ಏನಾದರೂ ನಾವು ಇಲ್ಲೇ ಇರ್ತೀವಿ, ರೆಸ್ಟ್ ಮಾಡ್ತೀವಿ ಅಂದರೂ ಇಲ್ಲೇ ಮಾಡ್ಬೋದು. ಹೋಗ್ತಾ ಇದ್ದೀವಿ ಇವಾಗ. ಎಷ್ಟು ದೂರ ಆಗುತ್ತೆ ಗೊತ್ತಿಲ್ಲ, ಸ್ವಲ್ಪ ದೂರ ಹೋಗಿ ಬಂದ್ಬಿಡೋಣ ಅಂತ. ಎಲ್ಲ ಹೋಗ್ತಿದ್ದಾರೆ ಮುಂದೆ. ಚೆನ್ನಾಗಿದೆ ಒಂಥರ ಸೈಕಲ್, ಲೈಟ್ ವೆಯ್ಟ್ ಆಗಿ. ನೋಡಿ ಪೂಲು. ನಮಗಿಲ್ಲೇ ಲಂಚ್ ಅರೇಂಜ್ ಮಾಡಿದ್ದಾರೆ. ಸೊ ಏನೇನೋ ಇದೆ ಇಲ್ಲಿ ಬರೆದಿರ್ತಾರೆ ನೋಡಿ. ಕರಿ, ಬಾಯ್ಲ್ಡ್ ವೆಜಿಟೇಬಲ್ಸ್, ಫ್ರೈಡ್ ವೆಜಿಟೇಬಲ್ಸ್, ಸಾಲ್ಟೆಡ್ ಎಗ್, ಫ್ರೈಡ್ ಟೋಫು, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಇದೆ. ನೈಸ್. ಒಂದು ಓಲೆ ಎಲ್ಲಿ ಬಿತ್ತು ಅನ್ನೋದು ಗೊತ್ತಿಲ್ಲ. ಸೊ ನಮ್ಮದು ಲಗೇಜ್ ಇಲ್ಲೇ ಇದೆ, ಹಾಗಾಗಿ ಹಾಕೊಳ್ಳೋಣ ಒಂದು ಇಯರಿಂಗ್ಸ್ ಅಂತ ಅಂದ್ಕೊತಾ ಇದ್ದೀವಿ. ಸೊ ನಾವು ಇಲ್ಲಿ ಇವತ್ತು ಮುಗಿಸ್ಕೊಂಡು ನಿಂಬಿಂಗಿಂದ ದನಾಂಗ್ ಅಂದರೆ ಮಧ್ಯಭಾಗಕ್ಕೆ ಹೋಗ್ತಾ ಇದ್ದೀವಿ. ಸಡವತ್ತು put at your stop at the
ಅರ್ಥ ಆಗ್ತಿದಾ? on the river. Go and back. Stop on the river. Yeah. Finally, when you leave the boat, sometimes the road could bother you because they could say. ನಾವು ಕಯಾಕಿಂಗ್ ಬಂದಿದ್ದೀವಿ. ಕಯಾಕಿಂಗ್ ಅಲ್ಲ ಇದು, ಕೈಂಡ್ ಆಫ್, ಬಟ್ ನಾವು ಮಾಡಲ್ಲ, ಅವ್ರು ಮಾಡ್ತಾರೆ ಅಷ್ಟೇ. ಬಟ್ ನೋಡೋಕ್ಕೆಲ್ಲ ಹಂಗೆ ಇದೆ ಬೋಟ್ ಎಲ್ಲ. ಸೊ ತುಂಬ ದೂರ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಇದು ಒಂದು ಸರ್ಕಲ್ ಥರ ನೀವು ನೋಡಿದ್ದೀರ ಒಂದು ಫೋಟೋದಲ್ಲಿ, ಮಧ್ಯ ಮಾತ್ರ ನೀರಿರುತ್ತೆ, ಆ ಕಡೆ ಕಡೆ ಫುಲ್ಲು ಬಂಡೆ ಕೇವ್ಸ್ ಇರುತ್ತೆ. ಎಸ್, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಕಮ್ ಆನ್. ನಾವಿಬ್ಬರೇ ಹೋಗ್ತಾ ಇದ್ದೀವಿ. ಅವ್ರು ಅಂಬ್ರೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ಹ್ಯಾಟ್ ಕೊಟ್ಟಿದ್ದಾರೆ. ಇವ್ರಿಗೊಂದು ಸ್ವಲ್ಪ ಸನ್ಸ್ಕ್ರೀನ್ ಹಚ್ಚಿದ್ದೀನಿ. ಹ್ಯಾಟು ಶಾರ್ಟೇಜ್ ಆಗಿದೆ, ಸೊ ಹಂಗಾಗಿ ಒಂದೇ ಸಿಕ್ಕಿದ್ದು. ಹೇಗನ್ನಿಸ್ತಾ ಇದೆ? ಚೆನ್ನಾಗಿದೆಯಾ? ಸ್ವಲ್ಪ ಮಾತಾಡಿ, ಎಲ್ಲ ಕೇಳ್ತಾ ಇದ್ದಾರೆ ನಿಖಿಲ್ ಅವ್ರ ಹತ್ರ ಮಾತಾಡಿಸಿ ಅಂತ. ಆ್ಯಕ್ಚುಲಿ ಇವಾಗ ಒಂದು ಸ್ವಲ್ಪ ಮಾತಾಡ್ತಾ ಇದ್ದಾರೆ ಅವರು ವಿಯೆಟ್ನಾಮಲ್ಲೇ. ನಾನು ಒಬ್ಬಳೇ ಮಾತಾಡಬೇಕಲ್ಲ ಅಂತ ಹೇಳಿ ಮಾತಾಡಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ಇನ್ನೊಂದು ಪ್ಲೇಸ್ ಇದೆಯಾ ಏನು ಅಂತ ನನಗೂ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಹೋಗ್ತಾ ಇದ್ದೀವಿ ನಾವು. ಚೆನ್ನಾಗಿದೆ. ಈ ಜಾಗದ ಹೆಸರು ನೋಡಿ ಗೈಸ್, ಬಿನ್ ಮೇ ಪೀಕ್ ಅಂತ. ಇವ್ರ ಲ್ಯಾಂಗ್ವೇಜನೇ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ನಿಜವಾಗ್ಲೂ. ಆ್ಯಂಡ್ ಇದು ಒಳಗಡೆ ಹೋದರೆ ಕತ್ಲೆ ಇದೆ, ಕತ್ಲೆ ಒಳಗಡೆ ಕೇವ್ ಲೈಟ್ ಹಾಕಿದ್ದಾರೆ ಒಂದೊಂದು. ಬನ್ನಿ ಕರ್ಕೊಂಡು ಹೋಗ್ತಾರೆ, ತೋರಿಸ್ತೀನಿ ನೋಡಿ. ಎಷ್ಟು ಜಾಗ ಅಂದರೆ ನಿಂತ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ಮೇಲ್ಗಡೆ ಎತ್ತಿ ಬುಕ್ಕೊಂಡು ಹೋಗ್ಬೇಕು. ಎಸ್, ಚೆನ್ನಾಗಿದೆ ನೋಡಿ. ಇಲ್ಲಿರುವಂಥ ಭತ್ತ ನೋಡಿ ಫ್ರೆಂಡ್ಸ್ ಹೆಂಗಿದೆ, ಬಿಸಿಲಿಗೆ ಹಾಕಿದ್ದಾರೆ ಭತ್ತನ. ಇದು ನಿನ್ಬಿಂಗ್ ಆಯಿತಾ. ನಿನ್ಬಿಂಗಲ್ಲೇ ಸುಮಾರು ಪ್ಲೇಸಸ್ಗಳಿದೆ. ನಾವು ಹೋಗ್ತಾರದು ಒಂದು 3-4 ಪ್ಲೇಸ್ಗೆ. ಇವಾಗ ಆಲ್ರೆಡಿ 3 ಪ್ಲೇಸ್ ನೋಡ್ಕೊಂಡು ಬಂದ್ವಿ, ಇನ್ನೂ ಒಂದು ಪ್ಲೇಸ್ ಇದೆ ಚೇಂಜ್ ಮಾಡ್ಕೊಂಡು ಬಂದರು. ಡಾಲರ್ಸ್ ಇದ್ದಿದ್ದನ್ನ ಡಾಂಗ್ ಮಾಡ್ಕೊಂಡು ಬಂದಿದ್ದಾರೆ. ವಿಯೆಟ್ನಾಮಲ್ಲಿ ಡಾಂಗ್ 25,20,000 ಕೊಟ್ಟು. ಇಂಡಿಯನ್ ರುಪೀಸ್ ತಗೊಳ್ಳಲ್ಲ, ಅಂದರೆ ಎಷ್ಟೊಂದು ಕಡೆ ತಗೊಳ್ಳೋದೇ ಇಲ್ಲ. ಡಾಲರ್ಸ್ ಇದ್ರೆ ಒಳ್ಳೆ ರೇಟಿಗೆ ತಗೋತಾರೆ. ಏನೈತೆ ಗೂಗಲಲ್ಲಿ ಆಮೇಲೆ ಅದೇ ಒಂದು 50-100 ರೂಪಾಯಿ ಕಡಿಮೆ ತಗೋತಾರೆ. ಇಂಡಿಯನ್ದೆಲ್ಲ ಸಿಕ್ಕಾಪಟ್ಟೆ ಕಡಿಮೆ. ಒಂದಿಲ್ಲಿ ಬರ್ಬೇಕಂದ್ರೆ ಡಾಲರ್ಸ್ ತಗೊಂಡ್ಬಿಡ್ಬೇಕಷ್ಟೇ ಇಂಡಿಯಾದಿಂದಾನೆ. ಹೌದು, ಇಲ್ಲ ಅಂದರೆ ATM ಅಲ್ಲಿ ಉಜ್ಬೇಕು. ಅದೆಷ್ಟು 4-5% ಕಟ್ ಆಗುತ್ತೆ ಒಂದೊಂದು ATM ಒಂದೊಂದು ಥರ. ಎಲ್ಲ ಕಡೆನೂ ಶಾಪಲ್ಲಿ 4% ಕಾರ್ಡ್ ಅಂದರೆ. ಆಮೇಲೆ ಅದೇನೋ ಕಟ್ ಆಗುತ್ತೆ. ಅದ್ರ ಬದಲು ಅಲ್ಲಿ US ಡಾಲರ್ ತಂದ್ಬಿಟ್ರೆ ಆಯ್ತದೆ. ಸೊ ನಾವು ಬಂದ್ಬಿಟ್ವಿ. ಏರ್ಪೋರ್ಟಲ್ಲಿ ಮಾತ್ರ ಎಕ್ಸ್ಚೇಂಜ್ ಮಾಡಿಸ್ಕೋಬೇಕಾದ್ರೆ. ಹೌದು, ಹೆವಿ ಕಾಸ್ಟ್ಲಿ ಅಲ್ಲಿ. ಫುಲ್ಲಿ ಎಕ್ಸಾಸ್ಟೆಡ್, ಫುಲ್ ಟ್ಯಾನು ಎಲ್ಲ ನೋಡಿ. ಕಮಲ ಎಷ್ಟು ಚೆನ್ನಾಗಿದೆ ಇಲ್ಲಿ. ನಮ್ಮೂರ ಸೈಡೆಲ್ಲ ಒಳಗೋಗಿ ಕಿತ್ಕೊಂಡು ಬರಬೇಕು. ಇಲ್ಲಿ ನೋಡಿ, ಇಲ್ಲೇ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಶುದ್ಧ ಇದೆ, ಎಷ್ಟು ಅಗಲ, ಎಷ್ಟು ದೊಡ್ಡದಾಗಿದೆ ಕಮಲ. ಚೆನ್ನಾಗಿದೆ, ಫುಲ್ಲು ಅಲ್ಲಿವರೆಗೂ ಹಾಕಿದ್ದಾರೆ. ಆ್ಯಂಡ್ ಇದು ಮೂವಾ ಕೇವ್ ಬಂದಿರೋದು ನಾವು. ಅಲ್ಲಿ ಮೇಲೆ ಇದೆಯಲ್ಲ, ಅಲ್ಲಿಗೆ ಹತ್ತಬೇಕು. ಸೊ ಹತ್ಬೇಕಾ ಅಂತ ನಾವು ನಿಖಿಲವ್ರು ಯೋಚನೆ ಮಾಡ್ತಾಯಿದ್ದೀವಿ. ಯಾಕಂದರೆ ವ್ಯೂಗೋಸ್ಕರ ಹತ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಅಲ್ಲಿ ತುಂಬ ದುಡ್ಡು ತುಂಬ ಜಾಸ್ತಿ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ ಡಿಸೈಡ್ ಮಾಡಿ ಹೇಳ್ತೀವಿ. ಬಟ್ ಒಂದು ಕಿತ್ಕೊಳ್ಳಕ್ಕಮ್ಮಲ್ಲ, ಪೇ ಮಾಡ್ಬಿಟ್ಟು ಕಿತ್ಕೋಬೇಕು, ಅದೇ ಬರ್ದವ್ರಲ್ಲ. ಹೌದಾ? ಸೊ ನೋಡಿ ಗೈಸ್, ಇದು ಕಮಲನ ಕಿತ್ತು ಪ್ಯಾಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ. ವೆದರ್ ಒಂದೇ ಒಂಚೂರು ಹೊಡಿತಾ ಇದೆ. ಇನ್ನು ನಾವು ಅಲ್ಲಿಂದ ನಡ್ಕೊಂಡು ಬಂದ್ವಿ. ಅಲ್ಲೆಲ್ಲ ಫುಲ್ ರೆಸ್ಟೋರೆಂಟ್ಸ್ ಮತ್ತು ಸ್ಟೇಗೂ ಇದೆ ಇಲ್ಲಿ ಆ್ಯಕ್ಚುಲಿ. ಆ್ಯಂಡ್ ಇದೆ ಕೇವ್. ಹಾಂ, ಬಟ್ ಎಲ್ಲ ಒರಿಜಿನಲ್ ಕೇವು. ಅಲ್ಲಿಂದ ಹತ್ಕೊಂಡು ಹೋಗ್ಬೇಕು.
ಮೇಲೆ ಹೋಗ್ಬೇಕಾಗಿರೋದು ಈ ಸ್ಟೆಪ್ಸಲ್ಲಿ. ಇದು ಯಾವುದೋ ಒಂಥರ ಕೇವ್ ಥರ ಇದೆ, ಒಳಗಡೆ ಹೋಗ್ತಿದ್ದಾರೆ. ನಾವು ಹೋಗೋಣ ಬನ್ನಿ. ಕಮಲ ಇಟ್ಟಿದ್ದಾರೆ, ಈ ಟೈಗರು. ಹಾಂ, ವಾಟರ್, ಸ್ನ್ಯಾಕ್ಸ್ ಇಟ್ಟಿದ್ದಾರೆ. ಗಂಧದ ಕಡ್ಡಿ ನೋಡಿ ಗೈಸ್. ಓ, ಇದು ದೇವರು. ವಾಟರಾ? That's it. ಏನಿದೆ? ನೀರಿದೆ. ಹೌದಾ? ಅಷ್ಟೇ ಇರೋದು, ಅವಳು ತನಕ ಇದೆ. ನೀರಿದೆ. ಫೋನೆಲ್ಲ ಚೆನ್ನಾಗಿ ಕಾಣಿಸ್ತೈತೆ, ಅದು ಏನು ಕಾಣಿಸ್ತಾ ಇಲ್ಲ. ಹೌದು. ಕಮಾನ್. ಗಿಡಗಳೆಲ್ಲ ನಮ್ಮ ಇಂಡಿಯಾದಲ್ಲಿ, ಇಲ್ಲಿ ಆ್ಯಕ್ಚುಲಿ ವಿಯತ್ನಾಮಲ್ಲಿ ಗಿಡಗಳು, ಮರಗಳು, ಗ್ರೀನರಿ ಚೆನ್ನಾಗಿದೆ. ವೆರೈಟೀಸ್ ಆಫ್ ಪ್ಲಾಂಟ್ಸ್ ಇಟ್ಟಿದ್ದಾರೆ, ವೆರೈಟೀಸ್ ಆಫ್ ಫ್ಲವರ್ಸು ನೋಡೋಕ್ಕೆ ಚೆನ್ನಾಗಿದ್ದಾವೆ. ಬನ್ನಿ, ಇಲ್ಲಿ ಫುಲ್ ವ್ಯೂ ತೋರಿಸ್ತೀನಿ. ಲೋಟಸ್ ಬರೋಕ್ಕಿಂತ ಮುಂಚೆ ತಗೊಬರ್ಬೇಕಷ್ಟೆ. ಬರೋಕ್ಕಿಂತ ಮುಂಚೆ ಈ ಥರದ್ದು ಒಂದೆರಡು ತಗೊಬಂದ್ಬಿಟ್ರೆ ಚೆನ್ನಾಗಿರುತ್ತೆ. ಓಕೆ, ನಾವೀಗ ನಮ್ಮ ಲಗೇಜಸ್ ಎಲ್ಲ ತೊಗೊಂಡು, ಇದು ಬಸ್ಸು ರಿಟರ್ನ್ ಅಲ್ಲೇ ಹೋಗುತ್ತೆ ನಮ್ಮ ಪಿಕಪ್ ಮಾಡಿದ್ದ ಜಾಗಕ್ಕೆ. ಬಟ್ ನಾವು ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ನಾವು ಲಗೇಜ್ ಎಲ್ಲ ತೊಗೊಂಡ್ಬಿಡ್ತಾ ಇದ್ದೀವಿ. ಹಾಂ, ಎಸ್, ಇದು ವಿ ಅಂತ ಇರೋದು, ಇದು ವಿಯತ್ನಾಮೀಸ್ ಗಾಡಿ ಅಂತೆ. ಇಲ್ಲಿ ನೋಡಿ MG ಟ್ಯಾಕ್ಸಿ ನೋಡಿದ್ರಾ? ಈ ತರ MG ಗಾಡಿ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಅದಿಲ್ಲ. ಬೇರೆ MG ಇದೆ. ಅದು ಬಿಟ್ರೆ ಉಂಡೆ ಐತೆ. ಅದು ಬಿಟ್ರೆ ಇದು ಯಾವ್ದು ಅವ್ರದ್ದು ಕಂಪ್ನಿ ಅಂತೆ. ಮತ್ತೆ ಇನ್ನೊಂದು ಯಾವ್ದು ಲ್ಯಾಂಡ್ ರೋವರು ಅದೆಲ್ಲ ಇಲ್ಲಿ ಟೊಯೋಟಾದೆ. ಅದು 2.5 ಕೋಟಿ ಗಾಡಿ ಇಂಡಿಯಾದಲ್ಲಿ. ರೋಡ್ಗೆ ಒಂದು 10 ಐತೆ, ಒಂದು ರೋಡಲ್ಲಿ 10. ಎಸ್, ಇವರು ಪಾಪ ಇವಾಗ ನಮ್ಮ ಗೈಡ್, ಇವತ್ತಿನ ಗೈಡ್ ಇವರು ನಮಗೆ ಟ್ಯಾಕ್ಸಿ ಬುಕ್ ಮಾಡಿಕೊಡ್ತಾ ಇದ್ದಾರೆ. ಈ ಬಸ್ಸಲ್ಲಿ ನಾವು ಬಂದಿದ್ದು. ಸೊ ಬಾಯ್ ಬಾಯ್, ಹೋಗ್ತಾ ಇದೀವಿ ಇವಾಗ ನಾವು ಬೇರೆ ಕಡೆ. ನೋಡಿ ಗೈಸ್, ಹಿಂಗೆ ಅವ್ರು ಹೇಳ್ತವ್ರೆ, ಹ್ಯಾವ್ ಯು ಬುಕ್ಡ್ ಎನಿ ಟಿಕೆಟ್ಸ್ ಯೆಟ್? ಎಸ್ ಎಸ್. ಅವ್ರಿಗೆ ರಾಗ ಹೇಳ್ಕೊಂಡು ನಿಧಾನಕ್ಕೆ ಮಾತಾಡಬೇಕು, ಅವಾಗಲೇ ಅರ್ಥ ಆಗೋದು. ಒಂದು ಸ್ವಲ್ಪನಾದ್ರೂ ಇಂಗ್ಲೀಷು ಇಲ್ಲ ಅಂದ್ರೆ ಅದು ಅರ್ಥ ಆಗಲ್ಲ. ಈಗ ನೋಡಿ ಟ್ರಾನ್ಸ್ಲೇಟರ್. ಇದೆಲ್ಲ ಒಂದ್ ಸ್ವಲ್ಪ ಹಳ್ಳಿ ತರ ಇದೆ. ಹೋಗ್ತಾ ಇದೀವಿ. 30. Yeah. 27. What are you doing? Married. Family. Yeah, wife. Wi-Fi. My wife. Yeah. Huh? What? My wife. My wife. Here. But. Here, my wife. Yeah, one second. She is my wife. Ôi là phó tội. Yeah. That's it. Are you married? Are you married? Are you married? Yeah. Oh, ring ಇವ್ರದು. ರಿಂಗಾ? ಹುಡುಗನ ಹಾಕತಾರಲ್ಲ. ಓಕೆ, ಮದ್ವೆ ಆಗಿದೆ ಅಂತ ಅನ್ನೋದಕ್ಕೆ ಇಲ್ಲಿ ರಿಂಗ್ ಹಾಕಿರ್ತಾರೆ. 23rd. ಓಹೋ, 23 ವರ್ಷಕ್ಕೆ ಮದ್ವೆ ಆಗ್ಬಿಟ್ಟು ಅನ್ಸುತ್ತೆ. 23rd. 23ಗೆನೆ. 7 years married. Tôi lấy vợ năm 23 tuổi. I got married at 23 years old. ಹೌದು. Hi.
Imeta. ನಮಸ್ತೆ. Namata. India. ಹೋಗಪ್ಪ ಜೋರಾಗಿ. ಏನ್ ರೋಡ್ ಇಷ್ಟು ದೊಡ್ಡದಾಗೈತೆ. ಒಳಗಡೆ ರೋಡ್ಗಳು ಎಷ್ಟು ದೊಡ್ಡದಿದೆ ಅಲ್ಲ. ನಮಗೆ ಹುಚ್ಚರು ಅಂತಾರೆ ಯಾರು ನೋಡಿದ್ರೆ. ಏನಕ್ಕೆ ಅಂತಂದರೆ ನಾವು ನಿಧಾನ ಮೂವಾ ಕೇವಿಂದ ಹೊರಟ್ವಿ ಹೋಗೋಣ ಅಂತ ಅಂದ್ಬಿಟ್ಟು. ಇಲ್ಲೇ ಒಂದು 6 ಕಿಲೋಮೀಟರಲ್ಲಿ ಇದ್ದಿದ್ದು ನಮ್ಮದು ಟ್ರಾವೆಲ್ ಬುಕ್ಕಿಂಗ್ ಮಾಡಿದ್ದಿದ್ದು ನಾವು ಬಸ್ಸು. ಹೋಗಿ ಮತ್ತೆ ವಾಪಸ್ ಮೂವಾ ಕೇವ್ ಹತ್ರನೇ ಬಂದಿದ್ದೀವಿ. ಇಲ್ಲಿ ಮುಂದೆ ಹೋದರೆ ಮೂವಾ ಕೇವ್, ಬಟ್ ಇಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಪಿಜ್ಜಾ ಮತ್ತು ಇದು ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ದೀವಿ. ಇವಾಗ ಮತ್ತೆ ನಾವು 7 ಗಂಟೆಗೆ ಹೋಗ್ಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟರ್? 6 ಅಲ್ಲ? ಅಲ್ಲಿ ಪಿಕಪ್ ಪಾಯಿಂಟು ಬಸ್ ಬರೋದು. ಇನ್ನೂ 1 hour ಇದೆ. ಸೊ ಅಲ್ಲಿವರೆಗೂ ಇಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಮಾಡಬೇಕು ಗೈಸ್. ಇವರು ಪಿಜ್ಜಾ ತಿಂತಾ ಇದ್ದಾರೆ. ಅಂದರೆ ಪ್ರಿಫರ್ಡ್ ಆಗಿ ನೋಡಿಕೊಂಡು ತೊಗೊಳ್ಬೇಕಾಗತ್ತೆ ಏನು ಬೇಕು ಅನ್ನೋದನ್ನು. ಸಿಗುತ್ತೆ ಬಟ್ ನಾನು ಚೆನ್ನಾಗಿರುತ್ತೆ. ಹಾಂ, ನಮಗೊಂದು ಸ್ವಲ್ಪ ದಿನ ಫಸ್ಟ್ ಟೈಮ್ ಅಲ್ವಾ, ಒಂಥರ ಅನಿಸುತ್ತೆ ಅಷ್ಟೇ. ನೋಡಿ ನಮ್ಮದು ಇಂಡಿಯನ್ ಡಿಸೈನರ್ ವೇರ್ಸ್ ಇರುತ್ತಲ್ಲ ಆ ಥರ. ಸೊ ಇದಕ್ಕೆಲ್ಲ ಚಪ್ಪಲಿ ಇಲ್ಲೇ ಬಿಟ್ಟು ಹೋಗಬೇಕು. ಸೊ ಸುಮ್ಮನೆ ಹೋಗಿದ್ದೆ ನಾನು ಒಳಗೆ. ಅಂದರೆ ಇದನ್ನು ರೆಂಟ್ ಮಾಡಿಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೋಬೋದಂತೆ. ಹಾಗೆ ನಿಮಗೆ ಯಾವ ಥರ ಬೇಕೋ ಅದೇ ಥರ ಹೊಲಿದು ಕೊಡ್ತಾರೆ, ಬೇಕಾದ್ರೆ ಮೆಷರ್ಮೆಂಟ್ ತೊಗೊಂಡು. ನೋಡಿ ತುಂಬ ಇದ್ದಾವೆ ಬಟ್ಟೆಗಳು ನೋಡಿ. ಗೌನ್ಸು ಮತ್ತು ಇಲ್ಲಿನ ಟ್ರೆಡಿಷ್ನಲ್ ಡ್ರೆಸ್ಸಸ್ಸು ಆ ಥರ ಎಲ್ಲ ಥರನೂ ಇಟ್ಟಿರ್ತಾರೆ. ಅಲ್ಲೇ ಒಂದು ಆಪೋಸಿಟಲ್ಲಿ ಇದಿದೆ, ಇನ್ನೊಂದು ಸ್ಪಾಟ್ ಇದೆ ಒಂದು, ಅಲ್ಲಿ ಹಾಕ್ಕೊಂಡು ಶೂಟ್ ಮಾಡಿಸ್ಕೋಬೋದು. ಟಾಟಾ ಹರಿಯರ್ ಇದೆ ಇಲ್ಲಿ ಅಂತ ಅಂದ್ಕೊಂಡ್ರ, ಅದಲ್ಲ. ನೋಡಿ ಯಾವುದೋ ಇದ್ರದ್ದು ಕಂಟ್ರಿ ಇದೇನೆ ಮೇ ಬಿ. ಇದು ವಿ ಅಂತನೂ ಇಲ್ಲಪ್ಪ. ಎಸ್, 15 ಲಕ್ಷ ಆ ಥರ ಇರುತ್ತೆ ಇದು. ಹ್ಞೂ ಒಂದು ಟಿವಿ ಹಾಕ್ಬಿಟ್ಟಿರ್ತಾರೆ. ಓಕೆ, ನಾವೀಗ ಟ್ಯಾಕ್ಸಿ ಬುಕ್ ಮಾಡಿದ್ದೀವಿ, ಹೊರಡಬೇಕು. ಈಗ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಅಲ್ಲೆಲ್ಲೋ ಸಿಗಲ್ಲ ಇಂಡಿಯನ್ ಫುಡ್ ಅಂತ ಅಂದ್ಬಿಟ್ಟು ಇಲ್ಲೇ ಪ್ಲೇಸ್ ಸ್ವಲ್ಪ ಮುಂದೆ ನಡ್ಕೊಂಡು ಬಂದ್ವಿ. ಇಂಡಿಯನ್ ರೆಸ್ಟೋರೆಂಟ್ ಅಂತ ಇತ್ತು. ಸೊ ಇಲ್ಲಿ ಇವಾಗ ಒಂದು ಪಕ್ಕಾ ಇಂಡಿಯಾ ಟೀ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಸೊ ಹಿಂದಿ ಮಾತಾಡ್ತಾ ಇದ್ರು, ಹಿಂದಿಲೇ ಹೇಳಿದ್ದೀವಿ ಅವರಿಗೆ. ಸೊ ಮಾಡ್ಕೊಡ್ತಾರಂತೆ ಟೀ. ಮತ್ತು ಒಂದು ವೆಜ್ ಪಲಾವ್, ಕರ್ಡ್ ರೈಸ್ ತಿನ್ನೋಣ ತೊಗೊಂಡೋಗೋಣ ಅಂದ್ಕೊಂಡು ಬಂದಿದ್ದು ನಾವು. ಕರ್ಡ್ ರೈಸ್ ಇಲ್ಲ ಅಂತೆ. ಸೊ ಹಾಗಾಗಿ ಒಂದು ಅಟ್ಲೀಸ್ಟ್ ವೆಜಿಟೇಬಲ್ ಬಿರಿಯಾನಿ ತೊಗೊಂಡಿದ್ದೀವಿ. ಬಿಕಾಸ್ ಇವತ್ತು ಥರ್ಸ್ಡೇ ನಾನು ನಾನ್ ವೆಜ್ ತಿನ್ನಲ್ಲ. ಇವತ್ತು ಅಂತಲ್ಲ, ಬಂದಾಗಿಂದನೂ ತಿಂದಿಲ್ಲ. ಸೊ ಲೆಟ್ಸ್ ಇವತ್ತಾದರೂ ಹೇಗಿರುತ್ತೆ ಅಂದ್ಬಿಟ್ಟು. ಕಂಪ್ಯಾರಿಟಿವ್ಲಿ ಫಸ್ಟ್ ಡೇ ಇವರು ಒಂದು ಹನಾಯ್ ಸಿಟಿಯಲ್ಲಿ ತಂದಿದ್ದಾಗ ಪ್ರೈಸ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಇತ್ತು. ಬಟ್ ಇಲ್ಲಿ ಓಕೆ ಇದೆ ಪ್ರೈಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಮೆನ್ಯೂ ಎಲ್ಲ ಇದೆ. ಇಂಡಿಯನ್ ಮಸಾಲಾ ಟೀ, ಜಿಂಜರ್ ಟೀ, ಲೆಮನ್ ಟೀ, ಆಮೇಲೆ ಚಿಕನ್ ಕರಿ, ಪಲಾವ್, ಜೀರಾ ರೈಸ್, ಸಬ್ಜಿ, ಮುರ್ಗ್, ಸೀ ಫುಡ್ ಎಲ್ಲ ಸಿಗುತ್ತೆ. ಇಲ್ಲಿ ಇದೊಂದೇ ಇರೋದು ಇಂಡಿಯನ್ ರೆಸ್ಟೋರೆಂಟ್, ಅದೇ ಮೂವಾ ಕೇವ್ ಹತ್ರನೇ. ಸೊ ಇವಾಗ ಪಾರ್ಸಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಬಸ್ಸಲ್ಲೇ ಅಲ್ಲೆಲ್ಲಾದರೂ ತಿನ್ನೋಣ ಅಂತ ಅಷ್ಟೇ. ಇದೆ ಬಸ್ಸು, ಹತ್ತಿದ್ದೀವಿ. ಇದು ಅವ್ರ ಸೀಟು, ಇದು ನನ್ನ ಸೀಟ್. ಸೊ ಆರಾಮಾಗೆ ಚಾರ್ಜರ್ ಪಾಯಿಂಟ್ ಕೊಟ್ಟಿದ್ದಾರೆ, ನೀರು ಕುಡಿಬೋದು, ರೆಡ್ ಇದೆ. ಇದು ಶೂ ಗಲೀಜಾಗುತ್ತೆ ಅಂದ್ಬಿಟ್ಟು ಬಿಟ್ಟಿದ್ದೀವಲ್ಲಿ. ಸೊ ನೋಡಿ ಈ ಥರ ಇದೆ ಪ್ರೀಮಿಯಂ ಕ್ಯಾಬಿನ್ ಯೂನಿಕಾರ್. ಇದು ಡೈರೆಕ್ಟ್ ಇವಾಗ ದನಾಂಗಗೆ ಕರ್ಕೊಂಡು ಹೋಗುತ್ತೆ. ಮಾರ್ನಿಂಗ್ ಒಂದು 9-10 ಗಂಟೆಗೆ ತಲುಪ್ಬೋದು ನಾವು. ಇವಾಗ ಆರಾಮಾಗಿ ಮಲ್ಕೊಂಡು ಜರ್ನಿ ಮಾಡ್ತೀವಿ. ನಮಗೆ ಡೈರೆಕ್ಟ್ ದನಾಂಗ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂತಂದರೆ ಈ ಡ್ರ್ಯಾಗನಿಂದ ಫೈರ್ ಬರುತ್ತೆ. ಆ್ಯಂಡ್ ಆಲ್ಸೋ ಒಂದು ಬ್ರಿಡ್ಜ್ ನೋಡಿದ್ದೀರಾ, ಫೇಮಸ್, ಕೈಯಲ್ಲಿ ನಿಂತ್ಕೊಂಡಿರ್ತಾರೆ, ಹೈಟ್ ಬ್ರಿಡ್ಜು. ಸೊ ಆ ಪ್ಲೇಸು, ಮತ್ತು ಇನ್ನೂ ಒಂದು ನೈಟ್ ಪ್ಲೇಸಸ್ಗಳೆಲ್ಲ ಇದೆ. ಆ್ಯಂಡ್ ಆಲ್ಸೋ ನಾವೀಗ ಹೊರಟಿದ್ದೀವಿ. ಟೈಮ್ ಮೇ ಬಿ 8:30 ಇದ್ದಿದ್ದು. ನಾಳೆ ಬೆಳಗ್ಗೆ ಒಂದು 9-10 ಗಂಟೆಗೆ ತಲುಪ್ತೀವಿ ನಾವು. ನಾವೇಂದಕ್ಕೆ ಬಸ್ ಪ್ರಿಫರ್ ಮಾಡಿದ್ವಿ ಅಂತಂದರೆ ನಾವು ಮತ್ತೆ ನಾವಿದ್ದಿದ್ದ ಪ್ಲೇಸ್ಗೆ ಒಂದು 150 ಕಿಲೋಮೀಟರ್ಸ್ ಬ್ಯಾಕ್ ಹೋಗಿ ಮತ್ತು ಅಲ್ಲಿಂದ ಏರ್ಪೋರ್ಟಿಗೆ ಹೋಗಿ ಏರ್ಪೋರ್ಟು ಎಷ್ಟು ಗಂಟೆಗಿದೆ ಕ್ಯಾಚ್ ಮಾಡಿಕೊಂಡು ಮಿಡ್ ನೈಟ್ ಫ್ಲೈಟ್ ಇತ್ತು. ಹಾಗಾಗಿ ನಾವು ಮತ್ತೆ ಹೋಗಿ ಮಿಡ್ ನೈಟ್ ಎಲ್ಲ ಕೂತು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಮತ್ತು ಬೆಳಗ್ಗೆ ಹೋಗಿ ತಲುಪೋದೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ರೂಮ್ಸ್ ಎಲ್ಲ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು
ನೈಟ್ ಟ್ರಾವೆಲ್ ಆರಾಮಾಗಿ ಮಲ್ಕೊಂಡು ಹೋಗ್ಬೋದಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಬಸ್ ಮಾಡ್ಕೊಂಡ್ವಿ. ನನಗಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ. ಏನು ಮಾತಾಡ್ತಾ ಇದ್ದೀನಿ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ನನಗೆ. 2-3 ದಿನದಿಂದ ನಿದ್ದೆನೂ ಇರಲಿಲ್ಲ. ಅಂದರೆ ರಾತ್ರಿ 1 ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ 7 ಗಂಟೆಗೆಲ್ಲ ರೆಡಿ ಇದ್ದು ಚೆಕ್ಔಟ್ ಮಾಡೋಗ್ಬೇಕಿತ್ತು. ಹಾಗಾಗಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಇವತ್ತಾದರೂ ನಿಮ್ಗೆ ಮಲ್ಕೊಂಡು ಹೋಗ್ಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ವಿಯತ್ನಾಮಲ್ಲೇ ಡನಾಂಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮದರ್ ನಿಖಿಲ್ ನಿಶಾ ವ್ಲಾಗ್ಸ್ ಗೈಸ್. ಯಾವ ಬಸ್ ಹೇಳಿದ್ದು?